ನಾನು ಬಾಲನ್ನವ್ರ ಕಡೆಯಿಂದ ಶುರು ಮಾಡೋಣ ಸರ್. ಸರ್, ಈಗ ನಾನು ಅಪ್ರೂವರ್ ಆದ ತಕ್ಷಣ ಗ್ಯಾರಂಟಿ ಇದೆಯಾ ಸರ್? ಈಗ ನನಗೆ ನನ್ನ ಶಿಕ್ಷೆ ಕಡಿಮೆ ಆಗ್ಬಿಡ್ತದೆ ಅಥವಾ ಆ ಒಂದು ಪ್ರಮಾಣ ಏನಿತ್ತು ಅದು ಕಡಿಮೆ ಆಗ್ಬಿಡ್ತದೆ, ಈ ಥರದ ಒಂದು ಗ್ಯಾರಂಟಿ ಇರುತ್ತಾ ಅವರಿಗೆ? ಯಾರು ಮಾಫಿ ಸಾಕ್ಷಿ ಹೇಳೋದಕ್ಕೆ ಮುಂದಾಗ್ತಾರೆ? ಅದೇ ಈ ಅಪ್ರೂವರ್ ಅಂದರೆ ಅಪ್ರೂವ್ಮೆಂಟ್. ಅಪ್ರೂವ್ ಅಂದರೆ ಪ್ರಾಸಿಕ್ಯೂಷನ್ ತನಿಖೆ ಮಾಡಿರೋದು ಸರಿ, ಅಪ್ರೂವ್ ಕೊಡೋದೇ ಅದು. ಇದನ್ನು ಹಿಸ್ಟ್ರಿ ಕೂಡ ತಿಳ್ಕೊಬೇಕಾಗತ್ತೆ. ಇದನ್ನು 1881ನೇ ಇಸ್ವಿಯಲ್ಲಿ ಬ್ರಿಟಿಷ್ನವರು ಇದನ್ನು ತರ್ತಾರೆ, ಈ ಅಪ್ರೂವರ್ ಕಾನ್ಸೆಪ್ಟು. ಅದು ಆಮೇಲೆ 1882, 1898, 1973 ಕಾನೂನಲ್ಲಿ 306, 307 ಆಫ್ CRPC ಅಪ್ರೂವರು. ಈಗ 243 BNSS ಬದಲಾವಣೆ ಆಗ್ತಾನೇ ಇದೆ. ಸೆಕ್ಷನ್ ನಂಬರ್ಗಳು ಚೇಂಜ್ ಆಗುತ್ತೆ. ಬಟ್ ಕಾನ್ಸೆಪ್ಟ್ ಇದು 306, 307 CRPC ಇದ್ದಿದ್ದು BNSS ಅಲ್ಲಿ 343, 344 ಆಯ್ತು ಸರ್. ಎಸ್ ಸರ್, ಪ್ಲೀಸ್. ಈಗ ಕಾನ್ಸೆಪ್ಟ್ ಒಂದೇ, ನಂಬರ್ಗಳು ಬದಲಾವಣೆ ಆಗಿದೆ. ಬಟ್ ಇದು ಅಪ್ರೂವರ್ ಅನ್ನೋದು ನನ್ನ ಪ್ರಕಾರ ಇಟ್ ಈಸ್ ಅನ್ಫೇರ್ ಜುಡಿಷಿಯಲ್ ಸಿಸ್ಟಮ್ ಆರ್ಗ್ಯುಮೆಂಟ್ ಸರ್. ಯಾವುದೋ ಒಂದು ಪ್ರಕರಣ ಬಹಳ ಮಿಸ್ಟೀರಿಯಸ್ ಆಗಿದೆ ಸರ್, ನಮಗೆ ಕ್ಲಿಯರ್ ಕಟ್ ಆಗಿ ಕ್ಲಿಂಚಿಂಗ್ ಎವಿಡೆನ್ಸ್ ಅಂತೀವಲ್ಲ ನಾವು, ನಿರ್ಧಾರ ಪರಿಣಾಮಕಾರಿ ಎವಿಡೆನ್ಸ್ ಸಿಗ್ತಾ ಇಲ್ಲ ನಮ್ಗೆ. ಅವಾಗ ಆ ಗುಂಪಲ್ಲಿ ಇರೋರೇ ಒಬ್ರು ಬಂದು ಹಿಂಗಾಯ್ತು ಅಂತ ಹೇಳ್ಬಿಟ್ರೆ ತಪ್ಪಾಗುತ್ತೆ. ಅದು ಆರ್ಟಿಕಲ್ 21 ರೈಟ್ ಟು ಲೈಫ್, ಆರ್ಟಿಕಲ್ 22 ಫೇರ್ ಟ್ರಯಲ್. ದಿಸ್ ಇಸ್ ನಾಟ್ ಅ ಫೇರ್ ಟ್ರಯಲ್, ದಿಸ್ ಇಸ್ ಅನ್ಫೇರ್ ಟ್ರಯಲ್. ಅನ್ಫೇರ್ ಫಾರ್ ಹೂ ಸರ್? ಅನ್ಫೇರ್ ಫಾರ್ ದ ಸೊಸೈಟಿ, ಅನ್ಫೇರ್ ಫಾರ್ ಎವ್ರಿ ಒನ್. ಈಗ ಏನಾಗ್ತಾ ಇದೆ, ಈಗ NIA ಅಂದು ಒಂದು ತನಿಖೆ ಸಂಸ್ಥೆ ಇದೆ. ಅದರಲ್ಲಿ 4 ಜನ ಮೇಲೆ ಕೇಸ್ ಫಿಕ್ಸ್ ಮಾಡ್ತಾರೆ. 5ನೇ ಸುಮ್ಮನೆ ಅವನ್ನ ತಂದು ಇಡ್ತಾರೆ, ಅವನ್ನ ಮೋಟಿವೇಟ್ ಮಾಡಿ ಅಪ್ರೂವರ್ ಮಾಡ್ತಾರೆ. ದಿ ಅಪ್ರೂವರ್ಶಿಪ್ ಅನ್ನೋದೇ ಇದು. ಯು ಡೋಂಟ್ ಸ್ಟ್ಯಾಂಡ್ ಆನ್ ಯುವರ್ ಓನ್ ಲೆಗ್. ನಿನ್ನ ಕಾಲಲ್ಲಿ ನೀನು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಿನ್ನ ತನಿಖೆ ಮೇಲೆ ನಿನಗೆ ನಂಬಿಕೆ ಇಲ್ಲ. ಅದರಿಂದ ಈ ಕಾನ್ಸೆಪ್ಟ್ ನಾನು ನೋಡಿದ್ದೀನಿ ನನ್ನ ಅನುಭವದಲ್ಲಿ. ಬರೀ ನನ್ನ ತನಿಖೆ ಬಗ್ಗೆ ನನಗೆ ಮಾತ್ರ ನಂಬಿಕೆ ಅಲ್ಲ ಸರ್, ನ್ಯಾಯಾಲಯಕ್ಕೆ ನಂಬಿಕೆ ಮೂಡುವಂತ ರೀತಿಯಲ್ಲಿ ನನ್ನ ತನಿಖೆ ನಡೆದಿಲ್ಲ ಅಂದ್ರೆ, ಅಥವಾ ನ್ಯಾಯಾಲಯವನ್ನ ಒಪ್ಪಿಸುವಂತ ಸಾಕ್ಷ್ಯಾಧಾರಗಳು ನನ್ನ ಹತ್ರ ಇಲ್ಲ ಅಂದ್ರೆ, ಆ ಗುಂಪಲ್ಲೇ ಇದ್ದೊಂದು ಬಾಯಲ್ಲಿ ಹೇಳಿಸ್ಬಿಡ್ತೀನಿ. ಅದನ್ನೇ ನಾನು ಹೇಳ್ತೇನೆ, ಬಿದ್ರೆ ನೋಡಿ ಅದನ್ನೇ. ಅದಕ್ಕೆ ಏನ್ ಮಾಡ್ತಾರೆ, ಒಬ್ಬನ್ನ ಫಿಕ್ಸ್ ಮಾಡ್ತಾರೆ ಮೊದಲೇ. ಕೇಸ್ ಇದು ಏನಾಗುತ್ತೆ ಅಂದ್ರೆ ಈ ಅಪ್ರೂವರ್ ಪ್ರಾಸೆಸ್ ಅನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಫುಲ್ಲಿ 99%. ಆರ್ಗ್ಯುಮೆಂಟ್ ಸರ್, ಡೌರಿ ಲಾ ಮಿಸ್ಯೂಸ್ ಆಗತ್ತೆ ಅನ್ನೋ ಕಾರಣಕ್ಕೆ ಲಾನ ಅಬಾಲಿಷ್ ಮಾಡೋದಾ? ಆಗಲ್ವಲ್ಲ? ಯಾವ್ದು ಬಗ್ಗೆ? ಡೌರಿ ಲಾ ಇವತ್ತು ಎಷ್ಟು ಪ್ರಕರಣಗಳನ್ನ ನಾವು ನೋಡ್ಲಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಮೆಲ್ಟ್ ಡೌನ್ ಮಾಡಿಬಿಟ್ರು. ಈಗ ದೌರಿ ಪ್ರೊಹಿಬಿಷನ್ ಆಕ್ಟ್ ಅಲ್ಲಿ ಎಷ್ಟು ಹಲ್ಲುಗಳಿತ್ತು ಎಲ್ಲ ಹಲ್ಲುನು ಕಿತ್ತಿದ್ದಾರೆ. ಆಯ್ತು. ಆ ರೀತಿ ಈಗ ಇದು ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಲ್ಗೋರಿದಮ್. ಒಬ್ಬ ಮನುಷ್ಯನ ಸುಮ್ಮನೆ ಫಿಕ್ಸ್ ಮಾಡೋದು, ಒಂದು ಗುಂಪನ್ನು ಫಿಕ್ಸ್ ಮಾಡೋದು, ಬಿಕಾಸ್ ಈ ಹ್ಯಾವ್ ಎ ಪರ್ಟಿಕ್ಯುಲರ್ ಫೇತ್ ಅಂದು ಸುಳ್ಳು ಕೇಸ್ ಹಾಕ್ತಾರೆ. ಅದಕ್ಕೊಂದು ಅಪ್ರೂವರ್ನ ರೆಡಿ ಮಾಡ್ತಾರೆ, ಅದಕ್ಕೆ ಪೊಲೀಸ್ ಇನ್ಫಾರ್ಮರ್ಸ್ ಇರ್ತಾರೆ, ಪೊಲೀಸ್ ಏಜೆಂಟ್ಸ್ ಇದ್ದಾರೆ. ಇದನ್ನು ಮಿಸ್ಯೂಸ್ ಮಾಡ್ತಾ ಇದ್ರೆ ಹಲವಾರು ಉದಾಹರಣೆಗಳು ಕೊಡ್ಬೋದು. ಕಮಿಂಗ್ ಟು ದಿಸ್ ಕೇಸ್, ದಿಸ್ ಕೇಸ್ ಏನಾಗಿದೆ, ಇದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ. 3 ಐ ವಿಟ್ನೆಸ್ ಇದೆ ಅಂತ ಹೇಳುತ್ತೆ. ನಾನು ಹೇಳ್ತೀನಿ, ಐ ಆಮ್ ಅ ಲಾಯರ್ ಇನ್ ದಟ್ ಕೇಸ್. ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ, ಅದು ಗಾಟಪ್, ಸೆಟಪ್, ಕ್ರಿಯೇಟೆಡ್ ವಿಟ್ನೆಸಸ್. ಯಾರು ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ, ಪ್ರತ್ಯಕ್ಷ ಸಾಕ್ಷಿ ಅಲ್ಲ ಅವರು, ಇಲ್ಲವೇ ಇಲ್ಲ. ಇದು ಗಾಟಪ್ ಗೆಟಪ್. ಇದಕ್ಕೆ ಈಗ ಅಲ್ಲೊಂದು ಪ್ರಶ್ನೆ ಸರ್, ಜಸ್ಟ್ ಫಾರ್ ಪೀಪಲ್ಸ್ ಬೆನಿಫಿಟ್ ಅಷ್ಟೇ. ನೋಡಿ, ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಇರ್ತಾರೆ ಸರ್ ಅಲ್ಲಿ ಆ ಪಟ್ಟಣಗೆರೆ ಶೆಡ್ಡಿಗೆ. ಆ ಸೆಕ್ಯೂರಿಟಿ ಗಾರ್ಡ್ ಫೋನ್ ನಲ್ಲಿ ಫೋಟೋಗಳು ಸಿಕ್ಕಿದೆ. ಐ ಆಮ್ ಆಸ್ಕಿಂಗ್ ಫ್ರಮ್ ಆರ್ಗ್ಯುಮೆಂಟ್ ಪಾಯಿಂಟ್ ಆಫ್ ವ್ಯೂ. ಸೊ ಅವ್ರ ಫೋನ್ ನಲ್ಲೇ ಫೋಟೋ ಇದೆ ಅಂದ್ರೆ ಅವರೇ ಫೋಟೋ ಕ್ಲಿಕ್ ಮಾಡಿದ್ದಾರೆ. ಅವ್ರು ಫೋಟೋ ಕ್ಲಿಕ್ ಮಾಡಿದ್ದಾರೆ ಅಂದ್ರೆ ಅವ್ರ ಸ್ಥಳದಲ್ಲಿ ಇದ್ರು ಅಂತ. ಸೊ ಯಾಕೆ ನಾವು ಅವ್ರನ್ನ ಪ್ರತ್ಯಕ್ಷದರ್ಶಿ ಅಂತ ಪರಿಗಣಿಸಬಾರ್ದು? ಈಗ ಫೋಟೋದಲ್ಲಿ ಎಡಿಟಿಂಗ್ ಆಗುತ್ತೆ, ಮಾರ್ಫಿಂಗ್ ಆಗುತ್ತೆ. ಮಾರ್ಫಿಂಗ್ ಆಗ್ಲಿ, ಬಟ್ ಇರೋದು ಫೋಟೋ ಗ್ಯಾಲರಿನಲ್ಲಿ. ಫೋಟೋ ಗ್ಯಾಲರಿನಲ್ಲೇ ಅದನ್ನ ಸೆಟಪ್ ಮಾಡಕ್ ಬರಲ್ವಾ? ಈಗ ಪಟ್ಟಣಗೆರೆ ಎಸ್ಟೇಟ್ ಅಲ್ಲಿ 101 ಕ್ಯಾಮರಾ ಇದೆ. ಹೌದು ಸರ್, ಡಿಫ್ರೆಂಟ್ ಕ್ಯಾಮರಾಸ್ ಇದೆ. ಎಲ್ಲಿ ಅದರಲ್ಲಿ ಪೂರ್ತಿಯ ಸೆರೆ ಹಿಡಿದು ಇರಬೇಕಲ್ಲ. ವಾಟ್ ಹ್ಯಾಪನ್ ಟು ದ್ಯಾಟ್?
It has a room, it has monitor, it has several cameras, digital cameras, focused cameras. ಒಂದು ಕ್ಯಾಮ್ರಾದಲ್ಲಿ ಬಿದ್ದಿಲ್ಲ ಅಂದ್ರೆ ಏನರ್ಥ? ಸರ್ ಅವ್ರು ಹೇಳ್ತಿದಾರಲ್ಲ 60 ಪೀಸ್ ಆಫ್ ಡಿಜಿಟಲ್ ಮೆಟೀರಿಯಲ್ ಇದೆಯಂತಲ್ಲ ತನಿಖಾ ತಂದ್ರೆ ಹತ್ರ. ದಟ್ಸ್ ವಾಟ್ ದೇ ರೈಟ್ ಇನ್ ದ ಚಾರ್ಜ್ ಶೀಟ್. Let them write. I am asking you a question. You say incident took place at Pattanagere shed. ರೈಟ್. ಪಟ್ಟಣಗೆರೆ ಶೆಡ್ ಅಲ್ಲಿ ನೀವು ಹೋಗಿ ನೋಡಿ, 106 ಕ್ಯಾಮ್ರಾ ಇದೆ, ಡಿಫ್ರೆಂಟ್ ಫೋಕಸ್ ಅಲ್ಲಿ ಇದೆ. ಏನಾಯ್ತಪ್ಪ? ಆಯ್ತು. ಈಗ ದೇವರ್ ಇದು ದೇರ್ ಫಾರ್ 2 hours 3 hours. ವಾಟ್ ಹ್ಯಾಪನ್ ಟು ದ್ಯಾಟ್? ಮಾನಿಟರ್ ಇದೆ, ಡಿಫ್ರೆಂಟ್ ಆಂಗಲ್ ಅಲ್ಲಿ ಕ್ಯಾಮ್ರಾ ಇದೆ. ಅದರಲ್ಲೂ ಬಂದಿದೆಯಲ್ಲ ಸರ್, ದರ್ಶನ್ ಎಲ್ಲಿ ಅವ್ರು ಬಂದಂತ ಬಂದಿದೆ? ಕಾರು, ಎಲ್ಲಿ ಬಂದಿದೆ? ದರ್ಶನ್ ಅವರ ಜೀಪ್ ಎಲ್ಲಿ ರೆಕಾರ್ಡ್ ಬಂದಿದೆ? ಆಗಿದೆ. ಎಲ್ಲಿ ದರ್ಶನ್ ಅವರು ಬಂದಿದೆ? 9:30 ಅಲ್ಲಿಂದ ಹೊರಡ್ತಾರೆ, ಅದು ರೆಕಾರ್ಡ್ ಆಗಿದೆ. 9:30 ಅಲ್ಲಿ ಹೋಗೇ ಇಲ್ಲ. ಚಾರ್ಜ್ ಶೀಟ್ ಹೇಳುತ್ತೆ ಸರ್. ಚಾರ್ಜ್ ಶೀಟ್ ಅಲ್ಲಿ 9:30 ಅಲ್ಲಿ ಯಾರು ಹೋಗೇ ಇಲ್ಲ. ಚಾರ್ಜ್ ಶೀಟ್ ಟೈಮಿಂಗ್ ಡಿಫ್ರೆಂಟ್ ಇದೆ. ಟೈಮಿಂಗ್ ಈಗ ನಿಮ್ದು ಓಡ್ತಾ ಇದೆ, ಅದರಲ್ಲಿ ಟೈಮಿಂಗ್ ಯಾರು ಸೆಟ್ ಮಾಡ್ತಾರೆ ನೋಡಿ. ದ ಪ್ರಾಬ್ಲಮ್ ಈಸ್ 101 ಕ್ಯಾಮ್ರಾ ಎಲ್ಲ ಡೈರೆಕ್ಷನ್ನಲ್ಲಿ ಇದೆ. ಈಗ ನಾನು ಕೂತಿದ್ದೀನಿ, ಎಲ್ಲ ಡೈರೆಕ್ಷನಲ್ಲಿ ನಾನು ಬಿದ್ದಿದ್ದೀನಿ. ಎಲ್ಲಿ ಅದು? ವಾಟ್ ಹ್ಯಾಪನ್ ಟು ದಟ್? ಓಕೆ ಗಣೇಶ್ ಅವರ, ಇಲ್ಲಿ ಪ್ರಶ್ನೆ ಸರ್, ಒಬ್ರು ಸೆಲೆಬ್ರಿಟಿ ಆರೋಪಿ ಅಂತ ಆದ ತಕ್ಷಣ ಆ ಪ್ರಕರಣವನ್ನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಆಸ್ ಅ ಸೊಸೈಟಿ, ಆಮೇಲೆ ನ್ಯಾಯಾಲಯ ಕೂಡ ಒಂದು ವ್ಯವಸ್ಥೆ ಆಗಿ ಅದನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದ್ರಲ್ಲಿ ವ್ಯತ್ಯಾಸ ಇರಬಾರ್ದು ಅಂತ ನಾವು ಭಾವಿಸ್ತೀವಿ ಸರ್. ತಪ್ಪು ಮಾಡಿದವ್ರು ತಪ್ಪೆ, ತಪ್ಪಾಗಿದ್ರೆ ತಪ್ಪೆ, ಅಪರಾಧನೇ, ಯಾರೇ ಮಾಡಿರ್ಲಿ ಅದು ಅಪರಾಧನೇ, ಅದಕ್ಕೆ ಶಿಕ್ಷೆ ಏನಾಗ್ಬೇಕು ಅದಾಗ್ಲೇಬೇಕು. ಆದರೆ ಈ ಕೇಸಲ್ಲಿ ಒಂದು ರೀತಿಯ ಪೂರ್ವಾಗ್ರಹ ಇದೆ ಸರ್. ದೇರ್ ಇಸ್ ಅ ಪ್ರೆಜುಡಿಸ್. ಯಾಕೆ ಆ ಪ್ರೆಜುಡಿಸ್ ಅಂತೀರಿ ಸರ್ ನೀವು? ಡು ಯು ಅಗ್ರಿ? ಸರ್, ಇದು ಕಾಕತಾಳೀಯ. ಏನಂದ್ರೆ ದರ್ಶನ್ ಅವರು ಮತ್ತು ಅಂಬರೀಷ್ ಅಣ್ಣ ಅವರು ಮಾಡಿದ ಸಿನಿಮಾ ಅಣ್ಣ ಅವರು, ಅದರಲ್ಲಿ ನಾನು ಅಪ್ರೂವರ್ ಆಗಿ ಕನ್ವಿಕ್ಟ್ ಆಗಿದ್ದೆ. ಆ ಸಿನಿಮಾನಲ್ಲಿ ಕನ್ವಿಕ್ಟ್ ಆಗಿ ಅಪ್ರೂವರ್ ಆಗಿರ್ತೀರಿ. ಓಹೋ, ಅವ್ರ ಜೊತೆ ಆ ಗ್ಯಾಂಗಲ್ಲೇ ಇರ್ತೀನಿ. ಸಿನಿಮಾದಲ್ಲಿ ಅಣ್ಣ ಅವರು ಅನ್ನೋ ಸಿನಿಮಾದಲ್ಲಿ ಗೊತ್ತಾಯ್ತು ಸರ್. ಇವತ್ತು ಕಾಕತಾಳೀಯ ಅದೇ ಕೇಸಲ್ಲಿ ನಾನು ಅಪ್ರೂವರ್ ವಿಷಯದಲ್ಲಿ ಚರ್ಚೆಗೆ ಬಂದಿದ್ದೀರಿ. ಅಲ್ಲಿ ಏನಾಗುತ್ತೆ, ಅಂಬರೀಷ್ ಅಣ್ಣ ಅದು ಬೇಡ ಆಗತ್ತೆ. ಇಲ್ಲಿ ಕೊಲೆ ಆಗಿರೋದು ಸತ್ಯ. ಆ ಜೀವಕ್ಕೆ ಬೆಲೆ ಕಟ್ಟಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ವಿಷಾದ ಇದೆ. ಆದರೆ ಹಾಗಂತ ಪ್ರಪಂಚದಲ್ಲಿ ಇದೊಂದೇ ಕೊಲೆ ಅಲ್ಲ, ದಿನ ಸಾವಿರಾರು ಕೊಲೆ ನಡೀತಾ ಇರ್ತದೆ. ಬಟ್ ಇದು ಯಾಕೆ ಇಷ್ಟೊಂದು ಹೈ ವೋಲ್ಟೇಜ್ ಆಗ್ತಾ ಇದೆ? ಅದು ಇನ್ನೂ ಅಪರಾಧಿ ಸ್ಥಾನದ ಬಂದಿಲ್ಲ. ಅವರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಒಂದು ಬೇಲಿಲ್ಲ, ಅವ್ರಿಗೆ ಹಲವಾರು ರಿಸ್ಟ್ರಿಕ್ಷನ್ಸು. ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಿನ ಕೊಲೆಗಳು ನಡೀತಾ ಇರ್ತವೆ. ಅಂಥವ್ರಿಗೆ ಇಷ್ಟೊಂದು 108, ಸಾವಿರಾರು ಎವಿಡೆನ್ಸ್ನ ಕಲೆಕ್ಟ್ ಮಾಡೋ ಪೊಲೀಸರು ಇದೊಂದು ಕೇಸ್ ಯಾಕೆ ಕಲೆಕ್ಟ್ ಮಾಡ್ತಾರೆ? ಬೇರೆ ಕೇಸ್ಗಳು ಕಲೆಕ್ಟ್ ಮಾಡಿದ್ರೆ ಬೆಂಗಳೂರಲ್ಲಿ ಅಥವಾ ಯಾವ ಕಡೆನೂ ಪೊಲೀಸರು ಇಷ್ಟೇ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡಿದ್ರೆ ಯಾವ ಕೊಲೆಗಳೇ ಆಗ್ತಾ ಇರಲಿಲ್ಲ, ಕ್ರೈಮೇ ಆಗ್ತಾ ಇರಲಿಲ್ಲ. ಸರ್, ಒಬ್ಬ ಪತ್ರಕರ್ತನಾಗಿ ನೀವು ಕೇಳಿದಿರಿ ಸರ್. ನಾನು ಆಸ್ ಅ ಪತ್ರಕರ್ತ ಅಷ್ಟೇ ಹೇಳ್ತೀನಿ. ನನಗೇನು ಪರ್ಸನಲ್ ನಥಿಂಗ್ ಇನ್ ದಿಸ್ ಕೇಸ್. ಇಟ್ ಇಸ್ ನಾಟ್ ನಿಖಿಲ್ ವರ್ಸಸ್ ದರ್ಶನ್, ನೆವರ್. ಪಾಯಿಂಟ್ ಏನಂದ್ರೆ, ಒಬ್ಬ ಸಮಾಜದಲ್ಲಿ ಪ್ರತಿಷ್ಠೆ ಮತ್ತೆ ಪ್ರಖ್ಯಾತಿಯನ್ನು ಹೊಂದಿರುವಂತಹ ವ್ಯಕ್ತಿ ತಪ್ಪಿತಸ್ಥನ ಸ್ಥಾನದಲ್ಲಿ ಕಂಡು ಬಂದಾಗ ಸಮಾಜಕ್ಕೆ ಮತ್ತೆ ಆ ಸಮಾಜವನ್ನ ಆಡಳಿತ ನಡೆಸುವಂತಹ ನ್ಯಾಯಾಂಗದ ವ್ಯವಸ್ಥೆಗೆ ಒಂದು ಅವಕಾಶ ಇದೆ ಸರ್. ಏನು ಅವಕಾಶ ಇದೆ? ನಿಜವಾಗ್ಲೂ ತಪ್ಪಿತಸ್ಥನೇ ಆದ್ರೆ ನಿಮ್ಮ ಸಮಾಜದ ಅಂತಸ್ತು, ನಿಮ್ಮ ಸ್ಥಾನಮಾನ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಕಾನೂನು ವಿಲ್ ಟ್ರೀಟ್ ಯು ದ ಸೇಮ್ ವೇ ಹೌ ಇಟ್ ವುಡ್ ಟ್ರೀಟ್ ಅನ್ ಅದರ್.